ಏನ್ ಬಾಳ ನಿಗ್ತಾ ಇದ್ಯಾ? ಬಿಡು ನನ್ನ. ಏ ಬಿಡು. ಬಿಡು ನನ್ನ. ಬಿಡು. ಏಯ್ ಬಿಡು ನನ್ನ. ಬಿಡಿಸ್ಬೇಕು. ಏನು? ಬಿಡು ನನ್ನ. ಏ ವಿಜಯ್. ಏನ್ ನಿಶಾ? ಆಕ್ಚುಲಿ ಅದು ಐ ಲವ್ ಯು ವಿಜಯ್. ಏನ್ ಜೋಕಾ? ಸಾರಿ ನಿಶಾ, ನಿನ್ನ ಯಾವತ್ತೂ ನಾನು ಆ ದೃಷ್ಟಿಲಿ ನೋಡೇ ಇಲ್ಲ. ಒಳ್ಳೆ ಫ್ರೆಂಡ್ಸ್ ಆಗಿದ್ದೀವಿ, ಒಳ್ಳೆ ಫ್ರೆಂಡ್ಸ್ ಆಗಿರೋಣ. ಬಾಯ್. ಅಮರ್, ಮಿಸ್ಟರ್ ಅಮರ್ನಾಥ್,
ರಮೇಶ್ ಹೇಗಿದ್ಯೋ? ಚೆನ್ನಾಗಿದ್ದೀನಿ. ಯಾವಾಗ ಬಂದೆ ಸಕಲೇಶ್ಪುರ? ಬೆಳಿಗ್ಗೆ ಬಂದಪ್ಪ. ಅದು ಪ್ರಿಯಂದು MBA ಅದು ಕಾಲೇಜಲ್ಲಿ ಸರ್ಟಿಫಿಕೇಟ್ ಕಲೆಕ್ಟ್ ಮಾಡ್ಬೇಕಿತ್ತು. ದೊಡ್ಡಪ್ಪ ಅಣ್ಣ ಎಲ್ಲಿ? ನೋಡ್ ತುಂಬಾ ದಿವಸ ಆಯ್ತು. ಏ ವಿಜಯ್, ಆ ಸೀನಿಯರ್ ಬಂದೆ. ದೊಡ್ಡಪ್ಪ ನಮ್ ಕಾಲೇಜಲ್ಲಿ ಹುಡುಗಿರೇ ಚೆನ್ನಾಗಿಲ್ವಂತೆ, ಅದಕ್ಕೆ ನನ್ನ ನೋಡಕ್ಕೂ ಬರಲ್ಲ ಅಂತ ನೀನು? ಎಷ್ಟೇ ಆದ್ರೂ ಅವ್ನು ನನ್ನ ಮಗ ತಾನೇ. ಹಲೋ, ಅಣ್ಣಯ್ಯ ಚೆನ್ನಾಗಿದ್ದೀರಾ? ಒಂದ್ ನಿಮಿಷ ರೀ, ವಿಶ್ವಣ್ಣ ಫೋನ್ ಮಾಡಿದ್ದಾರೆ ಸ್ವಿಟ್ಜರ್ಲ್ಯಾಂಡ್ ನಿಂದ. ಬ್ಲಡಿ ಫೆಲೋ, 2 ದಿನದಲ್ಲಿ ಇಂಡಿಯಾಗ್ ಬರ್ತಾ ಇದ್ಯಾ? ಮಗ ಮಗಳು ಇಬ್ರನ್ನ ಕರ್ಕೊಂಡು. ಏನ ಮಿಕ್ಕಿದ ವಿಷಯನೆಲ್ಲ ರಮೇಶ ಹೇಳ್ತಾನ? ಹಲೋ ಹಲೋ. ಏಯ್ ಏನಾಯ್ತು? ಹೌದು ಕಣೋ, ಇನ್ 2 ದಿವಸದಲ್ಲಿ ನಮ್ ಚಡ್ಡಿ ದೋಸ್ತುಗಳೆಲ್ಲ ಅವ್ರ ಫ್ಯಾಮಿಲಿ ಸಮೇತ ನಮ್ಮ ಮನೇಲಿ ಗೆಟ್ ಟುಗೆದರ್ ಆಗ್ತಾ ಇದ್ದಾರೆ. ಏಯ್, ಎಷ್ಟು ವರ್ಷ ನಮ್ಮನೇಲೆ ಆಗ್ತಾ ಇದ್ದಿದ್ದು, ನಾನೇ ಏರ್ಪಾಡು ಮಾಡ್ತಿದ್ದು. ಹೌದಪ್ಪ, ಹೌದು ಕಣೋ. ಆದ್ರೆ ಈ ಸಾರ್ತಿ ನಿನಗೆ ಸರ್ಪ್ರೈಸ್ ಕೊಡೋಣ ಅಂತ ನಾವೆಲ್ಲ ಮಾತಾಡ್ಕೊಂಡು ತೀರ್ಮಾನಿಸ್ಬಿಟ್ಟಿದೀವಿ. 10 ವರ್ಷದ ಮೇಲೆ ನಾವೆಲ್ಲ ಫ್ಯಾಮಿಲಿ ಸಮೇತ ಸೇರ್ತಾ ಇದೀವಿ ಕಣೋ. ಅದಕ್ಕೆ ಈ ಸಾರ್ತಿ ಬಹಳ ಸ್ಪೆಷಲ್. ನೋಡು, ನಮ್ ಚೈಲ್ಡ್ಹುಡ್, ಕಾಲೇಜ್ ಡೇಸು ಎಲ್ಲ ನೆನೆಸ್ಕೊಂಡು ಮಜ್ಜಾ ಮಾಡೋಣ ಕಣೋ. ಏನಾಯ್ತು ನಿನಗೆ? ನಿನಗೆ ಯಾಕೋ ಇಷ್ಟೊಂದು ಎಮೋಷನ್? ಫೀಲ್ ಸೀನಿಯರ್. ಯಾರ ಮೇಲಪ್ಪ ಫೀಲು? ಅಯ್ಯೋ, ನಿಮ್ ಫ್ರೆಂಡ್ಸ್ ಮಕ್ಕಳೆಲ್ಲ ನನಗ್ ಫ್ರೆಂಡ್ಸ್ ಅಲ್ವಾ? ಅವ್ರನ್ನೆಲ್ಲ ನೋಡಿ ಎಷ್ಟು ವರ್ಷ ಆಯ್ತು. ಈಗ್ಲೇ ಹೋಗಿ ಪ್ರೋಗ್ರಾಮ್ ಬ್ಲಾಸ್ಟ್ ಮಾಡಕ್. ಅದೆಲ್ಲ ಆಗಲ್ಲ. ಯಾಕೆ? ಯಾಕೆ ಅಂದ್ರೆ ಅಲ್ಲಿ ಬೇಕಾದಷ್ಟು ಅರೇಂಜ್ಮೆಂಟ್ ಮಾಡೋದಿದೆ. ನಾವ್ ಅದಕ್ಕೆ ಇವತ್ತೇ ಟ್ರೈನಲ್ಲಿ ಎಲ್ಲಾರು ಹೋಗ್ತಾ ಇದೀವಿ. ನೀನು ನಾಳೆ ಪ್ರಿಯಾ ಕಾಲೇಜ್ ಹೋಗಿ ಅವ್ಳ ಸರ್ಟಿಫಿಕೇಟ್ ಕಲೆಕ್ಟ್ ಮಾಡ್ಕೊಂಡು ಬಂದ್ಬಿಡು. ಏನ್ ಮಾವ ನೀವು? ಮಿಸ್ ಮಾಡ್ಬೇಡ ಅಣ್ಣ ಪ್ಲೀಸ್. ಆ ಸರ್ಟಿಫಿಕೇಟ್ಸ್ ನಂಗೆ ತುಂಬಾ ಇಂಪಾರ್ಟೆಂಟ್. ಯಾವಾಗ್ಲೇನೋ ಫಿಟ್ಟಿಂಗ್ ಇಡ್ತಾನೆ ಇರ್ತಾಳೆ. ನನಗ ನನ್ನ ಮಗಳಂದ್ರ ಬಹಳ ಪ್ರೀತಿ, ಹುಚ್ಚು ಪ್ರೀತಿ. ಅವಳು ಒಂಥರ ಹುಚ್ಚಿನ. ಏನಾರೇ ಆಸೆ ಪಟ್ಲು ಅಂತಂದ್ರ ಮನಸ್ನ್ಯಾಗ ಇಟ್ಕೊಂಡಿರ್ತಾಳ. ಅದಕ್ಕ ಈಗ ಸೂಸೈಡ್ ತನಕ ಹೋಗ್ಯಾಳ. ನಿನ್ನನ್ನು ಲವ್ ಮಾಡ್ತಿದ್ದೀನಿ ಅಂತ ಒಂದು ಮಾತು ನನಗೇನಾರ ಹೇಳಿದ್ದಿದ್ರ ಇಷ್ಟೊತ್ತಿಗೆ ಧಾಮ್ ಧೂಮ್ ಅಂತ ಮದುವೆ ಮಾಡಿಸಿ ಹನಿಮೂನ್ಗೂ ಕಳಿಸ್ಬಿಟ್ಟಿರ್ತೀನಿ. ಆದ್ರೂ ನೀನು ಬಹಳ ಲಕ್ಕಿ ಅದೀಯ. ನನ್ನ ಮಗಳಿಗೇನಾರ ಹೆಚ್ಚು ಕಮ್ಮಿ ಆಗಿದ್ದಿದ್ರ ಇಷ್ಟೊತ್ತಿಗೆ ನೀನು. ನಾಳಿನ ನಿಮ್ಮಿಬ್ರು ಮದುವೆ ರೆಡಿ ಆಗಿರ. ಸರ್ ಅಪ್ಪ ಅವಾಗ ಬಂದು ನನ್ನನ್ನ ಭೇಟಿ ಆಗಿ ಹೇಳ. ನನಗೆ ಈ ಮದುವೆ ಇಷ್ಟ ಇಲ್ಲ ಸರ್. ನಿಮ್ಮ ಮಗಳನ್ನ ಮದುವೆ ಆಗ್ತೀನಿ ಸರ್. ಆದ್ರೆ ನಾನು ಹೇಳೋದನ್ನ ಸ್ವಲ್ಪ ಕೇಳಿ ಸರ್. ನಿಮ್ಮಷ್ಟು ಪ್ರೀತಿ ಮಾಡೋ ತಂದೆ ಸಿಕ್ಕಿರೋದು ನಿಶಾ ಪುಣ್ಯ ಸರ್. ಆದ್ರೆ ನಿಮ್ಮಷ್ಟೇ ಪ್ರೀತಿ ಮಾಡೋ ಗಂಡ ಸಿಕ್ಕಿದ್ರೆ ಅವಳೆಷ್ಟು ಸುಖವಾಗಿರ್ತಾಳಲ್ವಾ ಸರ್? ಏನು ಮಾತಾಡಕತ್ತಿಲೇನಿ? ಯಾಕ ನಿಂಗಿಷ್ಟ ಇಲ್ಲೇನಾ? ಏನು ಬೇಕು ಹೇಳ ನಿನಗ? ಎಷ್ಟು ಕೋಟಿ ಬೇಕಾ? ಎಂಥ ಬಂಗ್ಲಾ ಬೇಕಾ? ಏನು ಬೇಕಾ ನಿನಗ? ಹಾಗಲ್ಲ ಸರ್, ಅವಳು ಹೃದಯ ಕೊಡೋದಿಕ್ಕೆ ನನ್ನ ಹೃದಯ ನನ್ನ ಹತ್ರನೇ ಇಲ್ಲ ಸರ್. ಹಾಯ್. ಏನಾಯ್ತು ಇವಳಿಗೆ? ನೋಡಿದ್ರು ನೋಡದೆ ಇರಂಗ್ ಹೋಗ್ತಾ ಇದ್ದಾಳೆ. Hi Katrine. Hi Kaveri. How are you? I'm fine. Had good sleep? Yeah. Thank you.
with you? ಹೇಯ್, ತಮಾಷೆ ಮಾಡಬೇಡ, ಎಲ್ಲರೂ ನೋಡ್ತಾ ಇದ್ದಾರೆ. ನಾನು ವಿಜಯ್, ಕನ್ನಡದವನು. So what? ನೀನ್ ಕನ್ನಡದವನಾದ್ರೆ ಮ್ಯಾನರ್ಸ್ ಇಲ್ದೆ ಹೇಗ್ ಬೇಕಾದ್ರೂ ಬಿಹೇವ್ ಮಾಡ್ಬೋದಾ? ಇಡಿಯಟ್. ಕನ್ನಡದವನು ಅಂತ ಹೇಳ್ಕೊಂಡು ಕರ್ನಾಟಕದ ಮರ್ಯಾದೆನ ಯಾಕೆ ಹಾಳು ಮಾಡ್ತಿದ್ಯಾ? ಕೂಲ್ ಡೌನ್. ಈಗ ಏನಂತದ್ದು ಮಾಡಬಾರ್ದು ಮಾಡ್ದೆ ಅಂತ? ನೆನ್ನೆ ನೀ ನನ್ ಕೋಕ್ ಕಿತ್ಕೊಂಡ್ ಕುಡ್ದಿಲ್ವಾ? ಜಸ್ಟ್ ಫಾರ್ ತಮಾಷೆಗೆ ಅಂತ ನಾನು ಅದನ್ನ ರಿಪೀಟ್ ಮಾಡಿದೆ. ಎನಿವೇಸ್, ಐ ಆಮ್ ಸಾರಿ. Just shut up. Don't speak nonsense. ಏನು? ನಾನು ನಿನ್ ಕೋಕ್ ಕಿತ್ಕೊಂಡ್ ಕುಡಿದ್ನಾ? ಇಲ್ವಾ ಮತ್ತೆ? ನೀ ನನಗ್ ಸಾರಿ ಕೇಳ್ದೆ, ಇಬ್ರು ಜೊತೆಗೆ ಬಂದ್ವಿ, ಇಲ್ಲೇ ಕೂತ್ಕೊಂಡು ಕಾಫಿ ಕುಡಿದ್ವಿ, ಹೋಲ್ ಡೇ ಇಬ್ರು ಜೊತೆಗೆ ಸ್ಪೆಂಡ್ ಮಾಡಿದೀವಲ್ಲ. ವಾಟ್ ರಬಿಶ್. ನಿನ್ನೆ ನಾನು ನಿನ್ ಜೊತೆ ಕಾಫಿಗೆ ಬಂದ, ಅದು ಹೋಲ್ ಡೇ ನಿನ್ ಜೊತೆ ಸ್ಪೆಂಡ್ ಮಾಡದ್ನಾ? Are you mad? Just get lost. I'll call the police. Just stop it, yeah. It's too much. What the hell you are Just speaking? get lost. What the hell you are speaking? Huh? Hey, who the hell are you? I'm warning you. Don't ever try to talk with her again. She's my girl. Bobby, come out. Come and see there. What's your problem, man? If I see you here once again, you'll be a dead meat. Mr. Man, see, please forgive him. He's my friend. He's new to town. I'll take care of him. Okay? Okay, better you tell him. Who am I? Okay, boss. I'll tell him everything. Hey, ready, Pega. He beavers in Magna. Hey, what are you telling? No, boss. I'm telling him that you're a great person. Like Osama. Obama. Okay, that's like a good boy. ಮುಚ್ಕೊಂಡೋಗಲ್ಲ ಲಚ್ಚ. Okay, I'm Lucha. You know, babe, I'm Lucha. ಒಂದು ವರ್ಷದಿಂದ ನಡೆದ ಆಕ್ಸಿಡೆಂಟಲ್ಲಿ ಕಾವೇರಿ ತಲೆಗೆ ಏಟು ಬಿದ್ದು ಅವಳ ಬ್ರೇನು ಡ್ಯಾಮೇಜ್ ಆಗಿದೆ. ಆದ್ದರಿಂದ ಅವಳ ನೆನಪಿನ ಶಕ್ತಿ ಹೊರಟೋಗಿದೆ. ಅಂದರೆ ಶಾರ್ಟ್ ಟರ್ಮ್ ಮೆಮೊರಿ ಲಾಸ್ ಆಗಿದೆ. ಮೆಮೊರಿ ಲಾಸ? ಏನು ಹೇಳ್ತಾ ಇದೆಯಾ? ಹೌದು. ಆಕ್ಸಿಡೆಂಟ್ಗಿಂತ ಮುಂಚಿಂದೆಲ್ಲ ಅವಳು ತುಂಬ ಚೆನ್ನಾಗಿ ನೆನಪಿದೆ. ಆಕ್ಸಿಡೆಂಟ್ ಆದ ಮಾರನೇ ದಿವಸದಿಂದ ಅವಳ ಬ್ರೇನ್ಗೆ ಯಾವುದೇ ಹೊಸ ವಿಷಯಗಳನ್ನ ನೆನಪಲ್ಲಿ ಇಟ್ಕೊಳ್ಳೋದಕ್ಕಾಗೋದಿಲ್ಲ. ಒಂದು ಸಲ ನಿದ್ದೆ ಮಾಡಿ ಎದ್ಲು ಅಂದರೆ ಅದ್ರ ಹಿಂದಿನ ದಿವಸಕ್ಕೆಲ್ಲ ಮರ್ತುಬಿಟ್ಟಿರ್ತಾಳೆ. ಹೇಳಬೇಕು ಅಂದರೆ ಅವಳ ಬ್ರೇನು ಒಂದು ಸ್ಲೇಟ್ ಇದ್ದಂಗೆ. ದಿನ ಇಡೀ ಅದರಲ್ಲಿ ಬರೆದಿದ್ದೆಲ್ಲ ಒಂದು ಸಲ ಮಲಗೆದ್ಲು ಅಂದರೆ ಅಳಿಸೋಗಿರುತ್ತೆ. ಐ ಮೀನ್, ನಿನ್ನೆ ನೀನು ಅವಳನ್ನ ಮೀಟ್ ಮಾಡಿದ್ದು ಇವತ್ತು ಅವಳು ನೆನಪಿರಲ್ಲ. ಹೌದಾ? ಅದಂಗೆ? ಮತ್ತು ಅವಳು ಹೆಂಗೆ ದಿನ ಇದೇ ಹೋಟ್ಲಿಗೆ ಬರ್ತಾ ಇರ್ತಾಳೆ? ಅದೇ ಹೇಳಿದ್ನಲ್ಲ, ಆಕ್ಸಿಡೆಂಟ್ಗಿಂತ ಮುಂಚಿಂದೆಲ್ಲ ಅವಳು ತುಂಬ ಚೆನ್ನಾಗಿ ನೆನಪಿದೆ. ಅದು ಲಾಂಗ್ ಟರ್ಮ್ ಮೆಮೊರಿ. 5-6 ವರ್ಷದಿಂದ ಈ ಹೋಟ್ಲಿಗೆ ಬ್ರೇಕ್ಫಾಸ್ಟಿಗೆ ಬರ್ತಾ ಇದ್ದಾಳೆ. ಈಗಲೂ ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದಾಳೆ. ಅವಳನ್ನ ನೋಡ್ಕೋತಾ ಇರೋದು ಯಾರು? ಅಪ್ಪ, ಅಮ್ಮ, ಮನೆ? ಅವಳಿಗೆ ಅಪ್ಪ ಅಮ್ಮ ಅಂತ ಯಾರೂ ಇಲ್ಲ. ಇಲ್ಲೇ ಹತ್ತಿರದಲ್ಲಿ ಒಂದು ವೈನ್ ಯಾರ್ಡ್ ಇದೆ, ಅದ್ರ ಪಕ್ಕದಲ್ಲೇ ಅವಳ ಮನೆ. ಒಬ್ಬ ಅಂಕಲು ಕೇರ್ ಟೇಕರ್ ಆಗಿ ಅವಳನ್ನ ನೋಡ್ಕೋತಾ ಇದ್ದಾರೆ. ವಿಷಯ ಗೊತ್ತಾಯ್ತಲ್ಲ, ಇನ್ಮೇಲೆ ಅವಳ ತಂಟೆಗೆ ಹೋಗದೆ ಇರೋದೇ ಒಳ್ಳೇದು. ಬಾಬಿ, ನನ್ನ ಜೀವನದಲ್ಲಿ ಬೇಕಾದಷ್ಟು ಜನ ಹುಡುಗಿರನ್ನು ನೋಡಿದ್ದೀನಿ. ಆದರೆ ಇವಳು ನೋಡಿದ ತಕ್ಷಣ ಅದೇನೋ ಒಂದು ಸ್ಪೆಷಲ್ ಫೀಲಿಂಗ್ ಸ್ಟಾರ್ಟ್ ಆಗ್ತಾ ಇದೆ. ಐ ಥಿಂಕ್ ಇಟ್ಸ್ ಲವ್. ಕಷ್ಟನೋ ಸುಖನೋ ಇಷ್ಟಪಟ್ಟಿದ್ದ ಹುಡುಗಿನ ದಕ್ಕಿಸ್ಕೊಳ್ಳೋದೆ ನಮ್ ಸ್ಟೈಲ್. ಅಲೋ, ನಮಗ್ ಗೊತ್ತು ತಾವು ಕರ್ನಾಟಕದಲ್ಲಿ ದೊಡ್ಡ ಮಾಸ್ ಹೀರೋ ಅಂತ. ಆದ್ರೆ ಇದು ಸ್ವಿಟ್ಜರ್ಲ್ಯಾಂಡ್. ಅವಾಗಲೇ ನೋಡ್ದೆ ತಾನೆ, ಸುಮ್ಮನೆ ಅವಳು ಮಾತಾಡ್ಸಕ್ ಹೋಗಿದ್ದಕ್ಕೆ ಯಾವನೋ ಗುಮ್ಮಕ್ ಬಂದ. ಇನ್ನದ್ರಲ್ಲಿ ಲವ್ ಬೇರೆ ಮಾಡ್ತೀಯಾ? ಅಲ್ಲ ಕಣೋ, ಮೆಮೊರಿ ಕಾರ್ಡ್ ಇಲ್ದೇ ಇರೋ ಮೊಬೈಲ್ ತಗೊಳಕ್ಕೆ ಇಷ್ಟೆಲ್ಲ ರಿಸ್ಕ್ ಬೇಕಾ? ಹಲೋ, ಏರಿಯಾ ನೋಡ್ಕೊಂಡು ಬೌಂಡ್ರಿ ನೋಡ್ಕೊಂಡು ಹಾರಾಡೋದು ಎಗರಾಡೋದು ಎಲ್ಲ ಕಂತ್ರಿ ಕಜ್ಜಿ ನಾಯಿಗಳು. ಏರಿಯಾ ಬೌಂಡ್ರಿ ಲೆಕ್ಕ ಹಾಕ್ದೆ ಎಲ್ಲೇ ಹೋದ್ರು ಮೀಟರ್ ಮೇಂಟೈನ್ ಮಾಡೋದು ಸಿಂಹ. ನಾವು 2ನೇ ಜಾತಿಗೆ ಸೇರಿದವರು. ಲೈಫಲ್ಲಿ ಫಸ್ಟ್ ಟೈಮ್ ಫ್ರೆಶ್ ಆಗಿ ಲವ್ ಶುರು ಆಗ್ತಾ ಇದೆ. ಹಿಂದೆ ಹೋಗೋ ಮಾತೇ ಇಲ್ಲ. ಗೊತ್ತಲ್ಲ, ಒಂದ್ಸಲ ಕಮಿಟ್ ಆದ್ರೆ ನನ್ನ ಮಾತು ನಾನೇ.
ಏನೇ ಆದರೂ ನಾವು ಹೀಗೆ ಇರೋಕ್ಕೆ ಸಾಧ್ಯನೇ ಇರಲಿಲ್ಲ. ಒಂದು ಪರ್ಮನೆಂಟ್ ಸೊಲ್ಯೂಷನ್ ಟ್ರೈ ಮಾಡಲೇಬೇಕಿತ್ತು. ಡಾಕ್ಟ್ರ್ ಪ್ರಕಾರ ಅವಳು ಮೆಮೊರಿ ಲಾಸ್ ಆಗಿರೋದ್ರಲ್ಲಿ ಆಕ್ಸಿಡೆಂಟ್ ಆಗಿರೋ ಶಾಕ್ ಎಫೆಕ್ಟ್ ಕೂಡ ಇದೆ. ಒಂದು ವೇಳೆ ಅದೇ ಥರ ಆಕ್ಸಿಡೆಂಟ್ ರಿಪೀಟ್ ಆದರೆ ಅವಳಿಗಾಗಿರೋ ಶಾಕ್ ರಿವರ್ಸ್ ಆಗಿ ಮೆಮೊರಿ ಇಂಪ್ರೂವ್ ಆಗೋ ಚಾನ್ಸಸ್ ಇದೆ ಅಂತೆ. ಅದು ತುಂಬ ರಿಸ್ಕಿ. ಆದರೂ ನನ್ನ ಪ್ರೀತಿಗೋಸ್ಕರ ನಾನು ಅದನ್ನು ಟ್ರೈ ಮಾಡಲೇಬೇಕಿತ್ತು. ಅವತ್ತು ಆಕ್ಸಿಡೆಂಟಲ್ಲಿ ಕಾವೇರಿ ತಲೆಗೆ ಬಲವಾದ ಪೆಟ್ಬಿದ್ದು ಅವಳು ಕೋಮಾ ಸ್ಟೇಜ್ಗೆ ಹೋಗ್ಬಿಟ್ಲು. ಶಾರ್ಟ್ ಟರ್ಮ್ ಮೆಮೊರಿ ಲಾಸ್ ಆಗಿದ್ರು ಎಲ್ಲರ ಹತ್ರ ನಗ್ನಕೊಂಡು ಆರಾಮಾಗಿ ಮಾತಾಡ್ಕೊಂಡಿದ್ಲು. ಅವಳನ್ನ ಕೋಮಾ ಸ್ಟೇಜಿಗೆ ತಳ್ಳಿದ ಪಾಪಿ ನಾನೇ ಸರ್. ಇವತ್ತಲ್ಲ ನಾಳೆ ಅವಳು ಪ್ರಜ್ಞೆ ಬಂದೇ ಬರುತ್ತೆ, ಎಲ್ಲ ಸರಿ ಹೋಗುತ್ತೆ ಅನ್ನೋ ಒಂದೇ ಒಂದು ನಂಬಿಕೆ ಮೇಲೆ ಉಸಿರಿಡ್ಕೊಂಡು ಬದುಕ್ತಾ ಇದ್ದೀನಿ. ನನ್ನ ಪ್ರೀತಿ ನಿಜಾನೇ ಆಗಿದ್ರೆ ಅವಳು ಖಂಡಿತ ಪ್ರಜ್ಞೆ ಬಂದೇ ಬರುತ್ತೆ ಸರ್. ಹೇಳಿ ಸರ್, ನನ್ನ ಕಾವೇರಿಗೆ ಪ್ರಜ್ಞೆ ಬರುತ್ತಲ್ವ ಸರ್? ನನ್ನ ಪ್ರೀತಿ ಗೆಲ್ಲುತ್ತಲ್ವ ಸರ್? ಹೇಳಿ ಸರ್. ಸರ್ ಹೇಳಿ ಸರ್. ಸಮಾಧಾನ ಮಾಡ್ಕೋ ವಿಜಯ್. ನಿನ್ನ ಕಾವೇರಿಗೆ ಪ್ರಜ್ಞೆ ಬಂದೇ ಬರ್ತದ, ನಿನ್ನ ಪ್ರೀತಿ ಗೆದ್ದೇ ಗೆಲ್ತದ. ನನ್ನ ಮಗಳಗ ನಾನೇನ ಹೇಳ್ಕತೀನ? ನೀ ಹೋಗ, ಅದ್ಯಾವ ನಿನಗೆ ಒಳ್ಳೇದು ಮಾಡ್ತಾನ? ನೀ ಹೋಗ 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 ಮದಿಕೊಂಡು ಓಡ್ರಿ. ಹಡ್ಬಿದ್ದೆ ಸ್ವಾಮಿ. ಏನ್ರ ಏನು ಉಳಾ ಬಿಟ್ಟಿಯೋ? ಅಲ್ಲ ಕಣ, ನೀನು ಚಿಕ್ಕ ವಯಸ್ಸಿಂದ ಕಾವೇರಿನ ಲವ್ ಮಾಡ್ತಾ ಇರೋದು ನಿಜ. ಅವಳು ಸ್ವಿಟ್ಜರ್ಲ್ಯಾಂಡಲ್ಲಿ ಇರೋದು ನಿಜ. ಅವಳು ಫೋಟೋನ ಇಂಟರ್ನೆಟ್ಟಿಂದ ಡೌನ್ಲೋಡ್ ಮಾಡಿಕೊಂಡು ಅದನ್ನು ಜೋಬಲ್ಲಿ ಇಟ್ಕೊಂಡು ಊರು ತುಂಬ ಸುತ್ತಾ ಇರೋದು ನಿಜ. ಆದರೆ ತಂದೆ, ನಾನು ಯಾವಾಗಪ್ಪ ಸ್ವಿಟ್ಜರ್ಲ್ಯಾಂಡ್ಗೆ ಹೋಗಿದ್ದೆ? ನನ್ನ ಹತ್ರ ಪಾಸ್ಪೋರ್ಟ್ ಇರಲಿ, ಅಟ್ಲೀಸ್ಟ್ ಒಂದು ಪಾಸ್ಬುಕ್ಕು ಇಲ್ವಲ್ಲ. ಏನೋ ನೀನು ಈಗ ಬಿಸ್ಕೆಟ್ ಆಗ್ತಾ ಇದೆಯಾ? ಇನ್ನೇನೋ ಮಾಡ್ಲಿ, ಅವನೆಲ್ಲ ನಿಮ್ಮ ತಲೆಗಳ ಮೇಲೆ ಗನ್ ಇಟ್ಬಿಟ್ಟು ನನ್ನ ಮಗಳು ಮದುವೆ ಮಾಡ್ಕೊಳ್ತಾ ಇದ್ರೆ ನಿಮ್ಮನ್ನೆಲ್ಲ ಶೂಟ್ ಮಾಡ್ತೀನಿ ಅಂದ. ಅದಕ್ಕೆ ಹಿಂಗೆ ಮಾಡಿದ್ನಪ್ಪ. ಅದು ಅಲ್ಲದೆ 15 ವರ್ಷದ ನಂತರ ನನ್ನ ಬುಲ್ಬುಲ್ ಫಸ್ಟ್ ಟೈಮ್ ಇಂಡಿಯಾಗೆ ಬರ್ತಾ ಇದ್ದಾಳೆ. ನಮ್ಗೆ ಯಾಕ್ರೋ ಬೇಕಿ ಕಾಂಪ್ಲಿಕೇಶನ್ ಎಲ್ಲ. ನೆನ್ನೆ ಒಂದು ಇಂಗ್ಲಿಷ್ ಸಿನಿಮಾ ನೋಡಿದ್ದೆ. ಅದೇ ರೀಲ್ಗೆ ಕನ್ನಡದ ಮಸಾಲೆ ಹಾಕ್ಬಿಟ್ಟು ಸುಮ್ಮನೆ ಹಿಂಗೆ ಬಿಟ್ಟೆ ನೋಡು, ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗೋಯ್ತು. ಆದ್ರೆ ನಾನು ಹೇಳಿದ ಕಥೆನೇ ಆದ್ರೂ ಅದ್ರಲ್ಲಿದ್ದ ಪ್ರೀತಿ ಮಾತ್ರ ನಿಜಾನೇ ಕಂಡ್ರು. ಬುಲ್ಬುಲ್, ನಾಳೆಯಿಂದ ನಮ್ಮ ಒರಿಜಿನಲ್ ಲವ್ ಸ್ಟೋರಿ ಸ್ಟಾರ್ಟ್. ಎಲ್ಲೋದ್ಲು ಕಾವೇರಿ? ಕಾಣಿಸ್ತಾನೆ ಇಲ್ವಲ್ಲ. ನಾನು ಇವತ್ತು 2 ಕಾಫಿ ಕುಡಿದೆ. ಗುಡ್ ಮಾರ್ನಿಂಗ್ ಜೇಮ್ಸ್ ಬಾಂಡ್ ಸರ್. ನಿಮ್ ಟೀ ಶರ್ಟ್ ಮಾತ್ರ ಸೂಪರ್.
ಥೂ ನನ್ನ ಹತ್ರ ಇರೋದ್ರಲ್ಲಿ ಇದೇ ಡಬ್ಬಾ ಟೀ ಶರ್ಟು. ನಿಮ್ಗೆಲ್ಲ ಟೇಸ್ಟೇ ಇಲ್ವಾ? ಬೇಕಾಗಿತ್ತ ಸರ್ ನಾವು ನಿಮ್ ಜೊತೆ ಕ್ರಿಕೆಟ್ ಆಡಕ್ ಬರ್ಬೋದೇ? ನಾನು ಹಾಫ್ ಟಿಕೆಟ್. ನಿಮ್ಮಂತ ಬ್ಲಾಕ್ ಟಿಕೆಟ್ ಜೊತೆಲಿ ನನ್ಗೆ ಆಟ ಆಡಕ್ ಇಷ್ಟ ಇಲ್ಲ. ವಾಟರ್ ಬಾಟ್ಲ್ ಅಷ್ಟು ಉದ್ದ ಇದೆಯಾ? ಫುಲ್ ಬಾಟಲ್ ರೇಂಜ್ ಮಾತಾಡ್ತೀಯಾ? ದೊಡ್ಡವ್ರ ಚಿಕ್ಕವ್ರ ಗೌರವ ಇಲ್ಲ ನಿನ್ಗೆ? ಅವ್ನು ಯಾರು ಗೊತ್ತಾನ? ಮುಂದೆ ನಿಮ್ ಭಾವ ಅವನು ಗೊತ್ತಾನ? ಏನಂದ ಇವನು? ಭಾವನ? ಬಾವಲ ಮಾವ ಮಾವ. ನಾಳೆ ನನಗೆ ಮದ್ವೆ ಆಗಿ ನನ್ಗೊಂದು ಹೆಣ್ಮಗು ಆದ್ರೆ ನನ್ನ ಮಗಳನ್ನ ನಿಮಗ್ ಕೊಟ್ಟು ನಿಮ್ಮನ್ನ ನನ್ನ ಮನೆ ಹೇಳಿನಾಗ ಮಾಡ್ಕೊಳ್ಳೋಣ ಅಂತ ಅಷ್ಟೇ. ಹಾಗಾ? ವಿ ವಿಲ್ ಸಿ. ಅಯ್ಯೋ ಬಾಂಡ್ ಸರ್, ನೀವ್ ಈ ತರ ಎಲ್ಲ ಟೈಮ್ ವೇಸ್ಟ್ ಮಾಡ್ಬಾರ್ದು. ಹೋಗಿ ಹೋಗಿ ಆಟಾಡಿ. ಹೋಗಿ 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 ಹೋಗಿ. ವಿಜಯ್ ವಿಜಯ್ ಕಾವೇರನ್ ಕಣ್ಣಿರ್ಬಿಟ್ಟೆ ಕಣೋ. ಪೆಂಟೋಸೋಲಿ ಬಾಗಿಲು ಹಾಕೊಂಡು ಒಬ್ಳೆ ಕ್ರಿಕೆಟ್ ನೋಡ್ತಾವಳೆ. ಕ್ರಿಕೆಟ್ ಮುಗಿಯೋ ತನಕ ಆಚೆಗೆ ಬರೋದೇ ಇಲ್ಲ. ರೂಮಲ್ಲಿ ಕೂತ್ಕೊಂಡು ಕ್ರಿಕೆಟ್ ನೋಡೋದಕ್ಕೆ ಇವಳು ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಬರ್ಬೇಕಾಗಿತ್ತಾ? ಅವಾಗಿಂದ ಬೆಕ್ಕು ಮರಿ ಆಗ್ದಂಗೆ ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಓಡಾಡ್ತಾ ಇದೀನಿ. ಇನ್ನೂ ದರ್ಶನ ಬಗ್ಗೆ ಸಿಕ್ಕಿಲ್ವ? ಸಮಾಧಾನ ಮಾಡ್ಕೊ. ವೈಫ್ ಹಿಯರ್ ವೆನ್ ಐ ಆಮ್ ಹಿಯರ್. ಅದಕ್ಕೇನೋ ಒಂದು ಐಡಿಯಾ ಮಾಡೋಣ. ಒಂದು ಐಡಿಯಾ. ನೀನು ಹಿಂಗಿಂದ ಹೋಗಿ ಕೇಬಲ್ ವೈರ್ ಕಟ್ ಮಾಡ್ಬಿಟ್ರೆ ಅವಳು ಹಂಗಿಂದ ಆಚೆ ಬಂದ್ಬಿಡ್ತಾಳೆ. ಹೆಂಗೈತೆ ಐಡಿಯಾ? ನಮ್ಮ ಮನೆಯಲ್ಲಿ ನಾನು ನನ್ನ ಹೆಂಡತಿ ಯಾವಾಗಲೂ ನಗ್ನಗ್ತಾನೆ ಇರ್ತೀವಿ. ಅದಂಗೋ ಲೂಸ್ಗಲ್ಲಿರ್ಬೇಕು. ಅದು ಹಂಗಲ್ಲಪ್ಪ. ನನ್ನ ಹೆಂಡತಿಗೆ ಗೊತ್ತಾಗದಂಗೆ ಸೈಡಲ್ಲೆಲ್ಲ ಪೋಟ್ಕೊಂತ ಇರ್ತೀನ. ಅವಳು ಕೈ ಸಿಕ್ಕಿದ ತಪ್ಪಲೆ ಲೋಟ ಚಂಬುನೆಲ್ಲ ತೆಗೆದು ನನ್ನ ಮೇಲೆ ಎಸಿತಾಳ. ಅದು ನನಗೆ ತಾಗಿದ್ರೆ ಅವಳು ನಗ್ತಾಳೆ, ತಾಗದೆ ಇದ್ರೆ ನಾನು ನಗ್ತೀನಿ. ಒಟ್ಟಿನಲ್ಲಿ ಹೆಂಗೋ ಇಬ್ರು ಸೇರ್ಕೊಂಡು ನಗ್ತಾನೆ ಇರ್ತೀವಪ್ಪ. ಇವರೆಲ್ಲ ಇಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ. ನಮ್ದೇ ನಾಯ್ಪಾಡು. ಉಂಡೆ ಮಾವ, ಉಂಡೆ 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 ಉಂಡೆಯಾ? ಹಂಗಾರೆ ಮುಂದುವರ್ಸು. ಅಯ್ಯೋ ನೀನು God. You know, this is the most beautiful place in the world. It's amazing. Mountains, valleys, lakes, and wherever you see, it's greenery, greenery, green. ಇಂಪಾರ್ಟೆಂಟ್ ಏನಿದ್ರು ನಾವೇ ತಗೊಳ್ಳೋದು. ಸ್ಮಾಲ್ ಡಿಸಿಷನ್ ಎಲ್ಲ ಅವಳೇ ತಗೊಳ್ಳೋದು. ನೀನು ಗಂಡಸರು ಮಾನ ಮರ್ಯಾದೆನ ಚೆನ್ನಾಗಿ ಕಾಪಾಡ್ತಾ ಇದೀಯಾ? ಅಂಕಲ್, ಏನಿದು? ಎಲ್ಲ ಕುಡಿತಿದ್ದೀರಾ? ವಿಧಿಯಮ್ಮ ವಿಧಿ. ಎಲ್ರೂ ರಿಚ್ ಆಗಿದ್ದಾರೆ. ಸಚಿನ್ ಶೇಖ್ ಇದೇಗೆ? ನಿಮ್ ರೂಮ್ನಲ್ಲಿ ಟಿವಿ ಬರ್ತಿದೆ, ನನ್ನ ರೂಮ್ನಲ್ಲಿ ಟಿವಿನೇ ಬರ್ತಿಲ್ಲ. ಅದು ಕೂಡ ವಿಧಿಯಮ್ಮ ವಿಧಿ. ಅದು ವಿಧಿಯಲ್ಲ ಕಡೆ ವಿಜಿ. ವಿಜಯ್ ವಿಜಯ್ ಜೈ ಬಾರ ಇಲ್ಲಿ, ಬಾರ ಇಲ್ಲಿ. ನಿಮ್ಮ ಅಮ್ಮ ನೋಡ್ತಾ ಇದ್ದೆ ಸೀರಿಯಲ್, ನಿನಗೆ ಇಷ್ಟ ಇಲ್ಲ ಅಂತ ಕೇಬಲ್ನ ಕಟ್ ಮಾಡ್ತಾ ಇದ್ದೆ. ಏನು ಸೇಮ್ ಟು ಸೇಮ್ ಯಾರು ನೋಡ್ಬೇಕು ಅಂತ ಕೇಬಲ್ ಕಟ್. ಐ ವಾಂಟ್ ಟು ಟಾಕ್ ಟು ಯು. ಒಂದು ನಿಮಿಷ ಬನ್ನಿ ಆಚೆ. ಹೋಗೋ ಎಲ್ಲ ತಗೊಳಾಕ್ಬಿಡ್ತಾರೆ. ನಾನ್ ಬಂದಾಗಿಂದ ನೋಡ್ತಾ ಇದ್ದೀನಿ, ಒಳ್ಳೆ ಕೋತಿ ತರ ಆಡ್ತಿದ್ದೀರಲ್ರಿ.
ಯಾಕ್ರಿ ಕೇಬಲ್ ಕಟ್ ಮಾಡಿದ್ರಿ? ಹಾ? ಹಲೋ ಹಲೋ ಹಲೋ, ಕೋತಿ ಗೀತಿ ಅಂದ್ರಲ್ಲ ಸರಿ ಇರಲ್ಲ. ಯಾರೀ ಕೇಬಲ್ ಕಟ್ ಮಾಡಿದ್ದು? ನೀವ್ ಅಲ್ಲಿ ಇದ್ರಿ ತಾನೆ? ಅಯ್ಯ, ಅಲ್ಲೊಂದ್ ಕಾಗೇನಿತ್ತು, ಅದೇ ಕಟ್ ಮಾಡಿರ್ಬೋದಲ್ಲ. ಏನೇನೋ ಮಾತಾಡ್ತಿದ್ದೀನಲ್ಲ. ಕೇಬಲ್ ಕಟ್ ಮಾಡಕ್ಕೆ ಕಾಗೆಗೆ ನಿಮ್ಮಷ್ಟು ಚೀಪ್ ಬುದ್ಧಿ ಇರಲ್ಲ. ಇನ್ನೊಂದ್ಸಲ ನನ್ ತಂಟೆಗ್ ಬಂದ್ರೆ ಅದೇ ಕೇಬಲ್ ತಗೊಂಡು ಕುತ್ಕೆಗ್ ಸುತ್ತಿ ಕೊಲೆ ಮಾಡ್ಬಿಡ್ತೀನಿ. ಹುಷಾರ್. ಅಪ್ಪ, ಅದ್ ಏನ್ ಫಿಟ್ಟಿಂಗ್ ಇಟ್ಟಪ್ಪ? ಸೀನಿಯರ್, ನನ್ಗೇನಾರು ಆದ್ರೆ ನಾನು ತಡ್ಕೋತೀನಿ. ನಿಮ್ಗೇನಾರು ಆದ್ರೆ ನನ್ನ ಕೈಲಿ ತಡ್ಕೊಳಕ್ಕಾಗಲ್ಲ. ನನ್ನ ವರ್ತನೆಯಿಂದ ನಿಮ್ಮ ಮನ್ಸಿಗೆ ಬೇಜಾರಾಗಿದ್ರೆ ದಯವಿಟ್ಟು ನಂಗೆ ಕ್ಷಮಿಸ್ಬಿಡಿ. ಬರ್ತೀನಿ ಸೀನಿಯರ್. ಏ ವಿಜಯ್, ಒಂದ್ ನಿಮಿಷ ಇರೋ. ನಿಮ್ಮಪ್ಪ ಯಾವ ಗನಂದಾರಿ ಕೆಲಸ ಸಾಧಿಸಕ್ಕೋಸ್ಕರ ನಿನ್ನ ಮನೆಯಿಂದ ಹೊರಗೆ ಕಳ್ಸಿದ್ರೆ ಗೊತ್ತಾ ನಿನಗೆ? ಚಿತ್ರ, ನನ್ನ ಹೊಟ್ಟೆ ಉರಿತಾ ಇದೆ, ತಡಿಬೇಡಿ ನೀವು, ನನಗೆ ಹೇಳಕ್ ಬಿಡಿ. ಕಾವೇರಿ ಅಪ್ಪಂಗೆ ರಿಷಿ ತುಂಬಾ ಇಷ್ಟ ಆಗ್ಬಿಟ್ಟಿದ್ದಾನೆ. ರಿಷಿ ನನಗೆ ತುಂಬಾ ಹಿಡಿಸಿದ್ದಾನೆ. ನನ್ನ ಅಳಿಯಾಗೋನು ಹೇಗಿರ್ಬೇಕು ಅಂತ ನಾನು ಅನ್ಕೊಂಡಿದ್ನೋ ಹಾಗೇ ಇದ್ದಾನೆ. ಹ್ಯಾಂಡ್ಸಮ್, ವೆಲ್ ಎಜುಕೇಟೆಡ್, ಫಾರಿನಲ್ಲಿ ಸೆಟ್ಲ್ ಆಗಿದ್ದಾನೆ, ಕೈ ತುಂಬ ಸಂಬಳ ಸಂಪಾದನೆ ಮಾಡ್ತಾನೆ. ಅದು ಅಲ್ಲದೆ ನಮ್ಮ ಫ್ರೆಂಡ್ ಮಗ ಬೇರೆ. ಇವನಿಂದ ಒಳ್ಳೆ ಹುಡುಗ ನನಗೆ ಸಿಗ್ತಾನೇನೋ. ಕರೆಕ್ಟಾಗಿ ಹೇಳಿದೆ. ಕಾವೇರಿಗೆ ರಿಷಿನೇ ಪರ್ಫೆಕ್ಟ್ ಮ್ಯಾಚ್. ಇನ್ನೂ ಸ್ವಲ್ಪ ದಿನ ಇಲ್ಲೇ ಇರ್ತೀವಲ್ಲ, ಅವರಿಬ್ಬರನ್ನ ಹತ್ರ ಆಗೋ ರೀತಿಲಿ ನಾನು ಮಾಡ್ತೀನಿ. ಯು ಡೋಂಟ್ ವರಿ. ಅಷ್ಟು ಮಾಡೋ. ನಿನ್ನ ಉಪಕಾರ ಈ ಜನ್ಮದಲ್ಲಿ ಮರೆಯಲ್ಲ. ನೋಡು ವಿಶ್ವ, ನಿನ್ನ ಋಣ ನನ್ನ ಮೇಲಿದೆ. ಅದನ್ನು ಸ್ವಲ್ಪ ತೀರಿಸ್ಕೊಳ್ಳೋ ಅವಕಾಶ ಮಾಡಿಕೊಡು ಅಷ್ಟೇ. ನಿನ್ನ ಆಸೆಯಂತೆ ಕಾವೇರಿಗೂ ರಿಷಿಗೂ ಮದುವೆ ಮಾಡಿಸೋ ಜವಾಬ್ದಾರಿ ನಂದು. ನೀನು ನಿಶ್ಚಿಂತೆಯಿಂದ ಇರು. ಇಟ್ಸ್ ಮೈ ಪ್ರಾಮಿಸ್. ಇತ್ತೀಚೆಗೆ ಕಾವೇರಿ ರಿಷಿಗಿಂತ ನಿನ್ನ ಹತ್ರ ಹೆಚ್ಚು ಕ್ಲೋಸ್ ಆಗಿರೋದನ್ನ ನೋಡಿ ನಿನ್ನಿಂದ ಈ ಮದುವೆ ಎಲ್ಲಿ ನಡೆಯಲ್ವೋ, ಇದರಿಂದ ಅವ್ರ 30 ವರ್ಷದ ಸ್ನೇಹ ಎಲ್ಲಿ ಹಾಳಾಗೋಗುತ್ತೋ ಅಂತ ತುಂಬಾ ಒದ್ದಾಡ್ತಾ ಇದ್ದಾರಪ್ಪ. ನೀನಿವತ್ತು ಆಕಸ್ಮಿಕವಾಗಿ ಆ ರಿಷಿನ್ ಹೊಡೆದಿಯಲ್ಲ, ಇದನ್ನೇ ಚಾನ್ಸ್ ಅಂತ ತಗೊಂಡು ನೀನು ನಿಮ್ಮ ಮನೆಯಿಂದ ಆಚೆ ಕಳಿಸಿ ತನ್ನ ಗೆಳೆಯನ ಆಸೆನ ತಾನವ್ರಿಗೆ ಕೊಟ್ಟಿರೋ ಮಾತನ್ನ ಉಳಿಸ್ಕೊಳಕ್ ಹೊರಟಿರೋ ಮಹಾನ್ ತ್ಯಾಗಿನಪ್ಪ ಇವರು. ಅಪ್ಪ, ಇದು ಯಾವ ದೊಡ್ಡ ವಿಷಯ ಅಂತ ಇಷ್ಟೆಲ್ಲ ಮಾಡಿದ್ರಿ? ಕಾವೇರಿ ಮೇಲೆ ಚಿಕ್ಕ ವಯಸ್ಸಿಂದ ಆಸೆ ಇರೋದು ನಿಜ. ಆದ್ರೆ ನಾನು ಯಾವತ್ತೂ ಅವಳನ್ನ ಪ್ರಪೋಸ್ ಮಾಡಲೇ ಇಲ್ಲ. ಕಾವೇರಿಗಂತೂ ಈಗಲೂ ನನ್ನ ಮೇಲೆ ಯಾವ ಫೀಲಿಂಗ್ಸೂ ಇಲ್ಲ. ಸೊ ನೀವಿಷ್ಟೊಂದು ಭಯ ಪಡೋಕೆ, ನಾನು ಇಷ್ಟೊಂದು ಸಂಕಟ ಪಡೋಕ್ಕೆ ಯಾವ ಕಾರಣನೂ ಇಲ್ಲಪ್ಪ. ನೀ ನನಗೆ ಮುಖ್ಯಪ್ಪ. ನೀ ನನ್ನ ಹೀರೋ. ಜೀವನ ಪೂರ್ತಿ ಪ್ರೀತಿನ ನೀ ನನಗೆ ಕೊಟ್ಟಿದ್ಯಾ. ಒಂದು ಹುಡುಗಿ ಮೇಲಿರೋ ಪ್ರೀತಿನ ನಿನಗೋಸ್ಕರ ಬಿಟ್ಕೊಡಕ್ಕಾಗಲ್ಲ ಅಂತಂತೀನ? ಏನಪ್ಪ, ನೀನೇ ನನ್ನ ಕರೆದು ಈ ತರ ವಿಷಯ ಇದೆ ಅಂತ ಅಂದಿದ್ರೆ ಕಾವೇರಿನೂ ರಿಷಿನೂ ಒಂದ್ ಮಾಡೋ ಕೆಲ್ಸನ ನಾನ್ ಮಾಡ್ತಾ ಇದ್ದೆ. ನಿನಗೋಸ್ಕರ ಏನ್ ಬೇಕಾದ್ರೂ ಮಾಡಕ್ ರೆಡಿ ಇರೋ ನಾನು ಇದೊಂದ್ ಸಣ್ಣ ಕೆಲ್ಸ ಮಾಡಲ್ಲ ಅಂತ ಹೇಳ್ತಿದ್ನ? ಅಪ್ಪ, ಈಗ್ಲೂ ಏನೂ ಆಗಿಲ್ಲ. ಎಲ್ಲ ಮರೆತು ನೀವು ಹ್ಯಾಪಿಯಾಗಿ ಮದುವೆ ಮುಗಿಸ್ಕೊಂಡ್ ಬನ್ನಿ. ನಾನು ಬರ್ತೀನಿ. ವಿಜಯ್, ಅಮ್ಮ, ಅಪ್ಪನ ಜೋಪಾನವಾಗಿ ನೋಡ್ಕೊಳ್ಳಿ. ಬರ್ತೀನಿ ಸೀನಿಯರ್. ನಮ್ಮ ಮಗನ ಮನ್ಸನ್ನ ನಾವೇ ಅರ್ಥ ಮಾಡ್ಕೊಳ್ದೆ ಹೋದ್ವಲ್ರಿ. ಹೇಳು, ನಾನು ಏನು ಮಾಡಲಿ ಈಗ? ವಿಜಯ್, ಒಂದ್ ಸಣ್ಣ ಹೆಲ್ಪ್ ಮಾಡ್ತೀಯಾ? ನಂದೊಂದು ಇಂಪಾರ್ಟೆಂಟ್ ಚೈನ್ ಕಳ್ದೋಗಿದೆ. ಅದು ಅಂದ್ರೆ ನನಗ್ ಪ್ರಾಣ. ಅದನ್ನ ಸ್ವಲ್ಪ ಹುಡ್ಕೊಡ್ತೀಯಾ? ಪ್ರಾಣ ಅಂತ ಹೇಳ್ತಾ ಇದೀಯಾ? ಎಲ್ಲೋಗುತ್ತೆ? ನಿನ್ನ ಹತ್ರನೇ ಇರುತ್ತೆ. ಸ್ವಲ್ಪ ಸರಿಯಾಗಿ ಹುಡುಕು. ಬಾಯ್. ಕಾವೇರಿ, ನೀ ಸ್ವಿಟ್ಜರ್ಲ್ಯಾಂಡ್ಗೆ ಹೋದ್ರೆ ನಾನು ಮರ್ತ್ಬಿಡ್ತೀಯಾ? ಯಾರನ್ನಾದ್ರೂ ಮರಿಬೋದು, ಆದರೆ ನಿನ್ನ ಮಾತ್ರ ಮರೆಯೋದಿಲ್ಲ. ಇಲ್ಲಿ ನೋಡು, ನೀನು ಯಾವತ್ತೂ ನಾನು ಮರಿಬಾರ್ದು. ನನ್ನ ನೆನಪು ನಿಂಗೆ ಬರ್ತಾನೆ ಇರ್ಬೇಕಂತ ನಾನೇ ಕಷ್ಟಪಟ್ಟು ಒಂದು ಗಿಫ್ಟ್ ರೆಡಿ ಮಾಡಿದ್ದೀನಿ. ಅದು ಅಂದ್ರೆ ನನಗೆ ಪ್ರಾಣ. ವಿಜಯ್, ವಿಜಯ್,
ವಿಜಯ್, ಒಳಗಡೆ ಎಲ್ಲ ಹುಡುಕ್ತೆ, ನಂಗೆ ಸಿಗ್ಲೇ ಇಲ್ಲ. ನಿನಗೇನಾದ್ರೂ ಸಿಕ್ತಾ? ಹಾ? ಇಲ್ಲ, ಸಿಕ್ಲಿಲ್ಲ. ಹೇ ವಿಜಯ್, ನಿಂತ್ಕೋ. ನಿಜವಾಗ್ಲೂ ನಿನ್ಗ ಚೈನ್ ಸಿಗ್ಲಿಲ್ವೇನೋ? ಇಲ್ಲ. ಯಾಕೆ ಸುಳ್ಳು ಹೇಳ್ತಾ ಇದ್ಯಾ? ನೀನ್ ಆ ಚೈನ್ ಅನ್ನ ಪಾಕೆಟ್ ಒಳಗೆ ಹಾಕೊಂಡಿದ್ದೆ ನಾನ್ ನೋಡ್ದೆ. ನೀನ್ ಆ ಚೈನ್ ಅನ್ನ ನೋಡ್ಬೇಕು, ಅದು ನಿನ್ ಕೈಗೆ ಸಿಗ್ಬೇಕು ಅಂತಾನೆ ನಾನು ಅದನ್ನ ಅಲ್ಲಿ ಹಾಕಿದ್ದು. ಇನ್ನೂ ಅರ್ಥ ಆಗ್ಲಿಲ್ವೇನೋ ನಿನ್ಗೆ? ನಿಜ ಹೇಳ್ಬೇಕು ಅಂದ್ರೆ ನಾನು ಇಂಡಿಯಾಗ್ ಬಂದಿದ್ದೆ ನಿನಗೋಸ್ಕರ. ಅವತ್ ರೈಲ್ವೆ ಗೇಟ್ ಹತ್ರ 15 ವರ್ಷದ ನಂತರ ನಾನಿನ್ನ ಮೊದಲನೇ ಸಲ ನೋಡಿದಾಗ ನನ್ನ ಜೀವನದಲ್ಲಿ ಯಾವತ್ತೂ ಆಗದೆ ಇರೋಷ್ಟು ಸಂತೋಷ ನಂಗೆ ಅವತ್ತಾಯ್ತು. ಆ ಕ್ಷಣ ಅದೇ ಸಂತೋಷನ ನಾನಿನ್ ಕಣ್ಣಲ್ಲಿ ನೋಡ್ದೆ. ಆದ್ರೆ ನೀನನ್ನ ಎಷ್ಟು ಪ್ರೀತಿಸ್ತೀಯ ಅಂತ ನೋಡ್ಬೇಕು ಅನ್ನಿಸ್ತು. ನಿನ್ನ ಸ್ವಲ್ಪ ಕಾಡಿಸ್ಬೇಕು ಅನ್ನಿಸ್ತು. ಅದಕ್ಕೆ ಇಷ್ಟು ದಿನ ನನ್ನ ಪ್ರೀತಿನೆಲ್ಲ ಎದೆಲೆ ಬಚ್ಚಿಟ್ಕೊಂಡು ನೀನ್ ಇಷ್ಟನೇ ಇಲ್ಲ ಅನ್ನೋ ತರ ನಾನು ಬಿಹೇವ್ ಮಾಡಿದೆ. ಒದ್ದಾಡ್ತಿದ್ದಿದ್ ನೋಡಿ ನನಗ್ ನಿನ್ ಮೇಲೆ ಇದ್ದಿದ್ ಪ್ರೀತಿ ಜಾಸ್ತಿ ಆಗ್ತಾ ಹೋಯ್ತು. ಎಲ್ಲ ಹೇಳ್ಕೊಂಡ್ ಬಿಡ್ಬೇಕು ಅನ್ನೋಷ್ಟರಲ್ಲಿ ಏನೇನೋ ನಡೆದೋಯ್ತು. ಈಗ ನಿನ್ನ ಎಲ್ಲಿ ಕಳ್ಕೊಂಡ್ ಬಿಡ್ತೀನೋ ಅಂತ ನಂಗ್ ಭಯ ಶುರು ಆಗಿದೆ. ನಿನ್ನಿಂದ ನಂಗೆ ದೂರ ಇರಕ್ ಆಗಲ್ಲ ವಿಜಯ್. ಐ ಲವ್ ಯು, ಐ ಲವ್ ಯು ವಿಜಯ್. I really love you, Vijay. Vijay! Please, nintko, Vijay. ಶಬ್ಬಾಷ್, ಪರವಾಗಿಲ್ಲಲೇ. ಕಡಿಗೂ ನಿನ್ನ ಮಗ ಗಂಡ್ಸದಾನ ಅಂತ ಖಾತ್ರಿ ಮಾಡ್ಬಿಟ್ಟಿಯಲ್ಲೇ ನೀನು. ಏಯ್, ನಿನ್ನ ಮುಂದೆ ಇವನ ಗಂಡಸ್ತನ ತೋರ್ಸ ತರ್ದು ನನಗಿಲ್ಲ. ನೀನೇನ ಬಿಟ್ ಕಳ್ಸೋದು ನನ್ ಸೊಸೆನಾ? ಏಯ್, ನಿನ್ನ ಮುಂದೆ ನಿಂತಿರೋದು 6 ಅಡಿ ಸಿಡ್ಲು. ಈ ಸಿಡ್ಲು ಬಡಿತು ಅಂದ್ರೆ ನಿನ್ನ ಪಿಂಡ ಬಿಡೋದಕ್ಕೆ ಬೂದಿ ಕೂಡ ಸಿಗೋದಿಲ್ಲ. ಹುಷಾರ್. ಈ ಮಣ್ಣಲ್ಲಿ ನನಗೆ ಒಂದು ಹೆಸರಿದೆ, ಇವನಿಗೆ ಇನ್ನೊಂದು ಹೆಸರಿದೆ. 10 ತಲೆಮಾರುಗಳಿಂದ ನಮ್ಮ ವಂಶಕ್ಕೆ ಹೆಸರಿಕೆ ಏನದು ಹುಟ್ಲಿಲ್ಲ. ಇನ್ನು 10 ತಲೆಮಾರು ಹೋದ್ರು ಹುಟ್ಟೋದಿಲ್ಲ. ಗನ್ ಇಟ್ಕೊಂಡು ಗುಂಪು ಕಟ್ಕೊಂಡು ಬಂದು ನಿಂತ್ಕೊಳ್ಳೋನು ಗಂಡ್ಸಲ್ಲ ಕಣೋ. ಒಬ್ಬನೇ ಬಂದು ಎದೆ ಬೀಚ್ಕೊಂಡು ನಿಂತ್ಕೋತಾನಲ್ಲ, ಅವನೇ ನಿಜವಾದ ಗಂಡ್ಸು. ಏಯ್, ಹೇಳಿ ಕೇಳಿ ಅವಳ ಹೆಸರು ಕಾವೇರಿ. ಕಾವೇರಿ ನಮ್ಮ ಸೊತ್ತು. ಮನೆಗೆ ಮಾರಿನ ಕರ್ಸ್ಕೊಂಡಿದ್ಯಾ, ಮುಂದೆ ಆಗೋ ಪರಿಣಾಮನ ಅನುಭವಿಸು. ನನ್ನ ಮುಂದೆ ನನ್ನ ಮಗನಿಗೆ ಸ್ವಲ್ಪ ನಾಚಿಕೆ ಸ್ವಭಾವ. ವಿಜಯ್, ಟೆಸ್ಟ್ ಮ್ಯಾಚ್ ಆಡಬೇಡ, 2020 ಆಡ್ಕೊಂಡು ಬೇಗ ಕಾವೇರಿನ ಮನೆ ಕರ್ಕೊಂಬ. ಬಾಯ್. ಓಕೆ ಸೀನಿಯರ್. ನನ್ನ ಇಡೀ ಲೈಫಲ್ಲಿ ನಮ್ಮಪ್ಪ ಈ ತರ ಒಂದೇ ಒಂದ್ಸಲ ಸ್ಕೂಲ್ಗೋ ಕಾಲೇಜ್ಗೋ ಕರ್ಕೊಂಡೋಗ್ಬಿಟ್ಟಿಲ್ಲ.
ನಿನ್ನ ಹತ್ರ ಕರ್ಕೊಂಬಂದು ಬಿಟ್ಟಿದ್ದಾರೆ ಅಂತಂದ್ರೆ ಇನ್ನು ನೀನು ಅವ್ರ ಮನ್ಸಿಗೆ ಎಷ್ಟು ಬೇಜಾರು ಮಾಡಿರ್ಬೇಡ. ಈಗ ನಿನ್ನ ಪರಿಸ್ಥಿತಿನ ನೆನೆಸ್ಕೊಂಡ್ರೆ ನನಗೇನೆ ಅಯ್ಯೋ ಪಾಪ ಅನ್ಸುತ್ತೆ. ನಮ್ಮಪ್ಪ ಹೊಡಿಬೇಡ ಅಂದಾಗ್ಲೇ ಬೇಜಾನ್ ಜನ ಕೊಡ್ತಿದ್ದೀನಿ. ಇನ್ನು ನೀನೇ ನಿಮ್ ಕಡೆಯವ್ರನ್ನ ಹೊಡಿಯೋದಕ್ಕೆ ನಮ್ಮ ಅಪ್ಪನ ಹತ್ರ ಪರ್ಮಿಷನ್ ಹಾಕ್ಸ್ಕೊಟ್ಟಿದ್ಯಲ್ಲ. ಇನ್ನು ನಿಮ್ಗಳನ್ನ ಯಾವ್ಯಾವ ಡಿಸೈನ್ ಅಲ್ಲಿ ಯಾವ್ಯಾವ ಆಂಗಲ್ ಅಲ್ಲಿ ಹೊಡಿತೀನಿ ಅಂತ ನೆನೆಸ್ಕೊಂಡ್ರೆ ನನಗೆ ಥ್ರಿಲ್ ಆಗುತ್ತಪ್ಪ. ಏ ದಡ್ಡ, ನೀನ್ ನನ್ನೇ ಕರೆಸಿ ನನಗೆ ಒಂದ್ 4 ಏಟು ಹೊಡೆದಿದ್ರೆ ಎಲ್ಲೋ ಒಂದ್ ಸೊಳ್ಳೆ ಕಚ್ಚಿತು ಅಂತ ನಿಮ್ಗಳನ್ನೆಲ್ಲ ಹಾಗೆ ಬಿಟ್ಬಿಡ್ತಾ ಇದ್ದೆ. ಅದನ್ನೆಲ್ಲ ಬಿಟ್ಟು ಹೋಗಿ ನನ್ನ ಬುಲ್ಬುಲ್ ನೆತ್ತಾಕೊಂಡ್ ಬಂದಿದ್ದೀರಲ್ಲ. ಇನ್ನು ನಿಮ್ಮಗಳನ್ನೆಲ್ಲ ಹಾಗೆ ಬಿಡ್ತೀನಾ? ಏನ್ರಲೇ ನಿಮ್ಮಿಬ್ರು ಅಪ್ಪ ಮಗಂದು? ನಾನು ಅವಾಗಿಂದ ನೋಡಾಕತ್ತೀನಿ. ನಿಮ್ಮ ಅಪ್ಪ ಒಂಥರ ಹಾರಿಯಾಡ್ತಾನ, ನೀನೊಂಥರ ಹಾರಿಯಾಡ್ತಿ. ಏನ್ ನನ್ನ ಮುಂದ ಆಟ ಹಚ್ಚಿರೇನ್ರಲೇ? ಎಷ್ಟರೇ ಇರಬೇಕು ಮೈಯಾಗರ ಸೊಕ್ಕು. ಏಯ್, ಏನ್ ನೋಡಕತ್ತಿರಲೇ? ಇಳಿಸ್ರಲೇ ಇವನು ಮೈಯಾಗಿರೋ ಸೊಕ್ನ. ಏಯ್, ಈ ವಯಸ್ಸಲ್ಲಿ ಇದೆಲ್ಲ ಬೇಕಾ ನಿನ್ಗೆ? ಬದುಕೋದು 4 ದಿನ, ಅದ್ರಲ್ಲಿ ಪ್ರೀತಿ ಮಾಡ್ರೋ. ದ್ವೇಷ ಅನ್ಕೊಂಡ್ ಸಾಯ್ತಿರಲ್ರೋ. ಗನ್ ಹಿಡ್ಕೊಂಡಿದ ತಕ್ಷಣ ಪ್ರೀತಿ ಮಾಡ್ಸಕ್ಕಾಗಲ್ಲ, ಅದು ತಾನಾಗಿ ಅರಳಬೇಕು. ನೀನ್ ತಿಪ್ಪರ್ಲಾಗ ಹಾಕಿದ್ರು ನಿನ್ ಮಗಳನ್ನ ನಾನು ಲವ್ ಮಾಡಲ್ಲ. ಏನ್ ಮಾಡ್ತೀಯಾ? ಸಾಯಿಸ್ತೀಯಾ? ತಗೋ, ಸಾಯಿಸು. ಬಾಯಿಲೆ, ಇವತ್ತಿಂದ ನನ್ನ ಅಂಕಲ್ ಅಂತ ಕರಿಬೇಡ, ಮಾವ ಅಂತ ಕರಿಬೇಕು. ಓಕೆ?
ಏ ಬುಲ್ಬುಲ್ ವಾಟ್ ನೋಟಾಕ